ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಒಂದು ಮೂರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಓಕೆ, ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಗೊಂಬೆ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಚೆಂದ ಕಾಣಿಸುತ್ತಲ್ಲ ಇದು. ಅಮ್ಮಗೆ ಫುಲ್ಲು ಭಾಳ ಕೂದಲು ಬಂದಿದೆ. ಸೊ ಅದಕ್ಕೆ ಇವಾಗ ಸೆಕೆಗಾಲ ಎಲ್ಲ ಕಟ್ ಮಾಡ್ಸೋಕ್ಕೂ ಆಗಲ್ಲ. ಅವಳಿಗೆ ಸ್ವಲ್ಪ ಚೆನ್ನಾಗಿ ಕೂದಲು ಬರಲಿ ಅಂತಂದೇಳಿ ನಾನು ಜುಟ್ಟು ಹಾಕಿದ್ದೀನಿ. ಕೂದಲು ಬಂದಾದಮೇಲೆ ಸ್ಕೂಲ್ಗೆ ಹೋಗುವಾಗ ಬೇಬಿ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ಸೊ ಹಂಗೆ ಬಿಡ್ತಾ ಇದ್ದೀನಿ. ಕೂದಲು ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಸಿಲ್ಕಿ ಇದೆ, ಸಾಫ್ಟ್ ಸಿಲ್ಕಿ ಚೆನ್ನಾಗಿದೆ. ಅವಳ ಕೂದಲಿಗೆ ನಾನು ತುಂಬ ಫಿದಾಕ್ಬಿಡ್ತೀನಿ. ಸೊ ನನಗೆ ಆ್ಯಕ್ಚುಲಿ ಆ ಥರ ಕೂದಲು ತುಂಬಾ ಇಷ್ಟ. ನನಗೆ ಇರಬೇಕಿತ್ತು ಅಂತ ನಾನು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಏನು ಮುಟ್ಬಾರ್ದು. ಸೊ ಫೈನಲಿ ನನ್ನ ಮಗಳಿಗೆ ಬಂದಿದೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಮ್ಮನ್ನ ರೆಡಿ ಮಾಡಿ ನಾನಿವಾಗ ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದ್ಲು ಇವಳು. ಅಮ್ಮ ಚಿತ್ರಾನ್ನ ಬೇಕು ಅಂತ ಕೇಳಿದ್ಲು. ಅಮ್ಮ ಏನು ಬೇಕು ನಿನಗೆ? ಚಿತ್ರಾನ್ನ ಬೇಕಂತೆ. ಸೊ ಅದಕ್ಕೆ ಇವಾಗ ರೈಸಿಗೆ ಇಟ್ಟಿದ್ದೀನಿ. ಒಗ್ಗರಣೆ ಮಾಡಿಕೊಂಡು ಚಿತ್ರಾನ್ನ ಮಾಡಿಕೊಡ್ತೀನಿ. ಅವಳಿಗೂ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಎಲ್ರಿಗೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ನಮಗೂ ಕೂಡ ಅಷ್ಟೇ. ನಮ್ಮ ಮನೇಲಿ ಎಲ್ರಿಗೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ಡೈಲಿ ಕೊಟ್ಟರು ಚಿತ್ರಾನ್ನ ತಿನ್ಬೋದು. ಏನೋ ಒಂಥರ ಎಮೋಷನ್, ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಏನೋ ಜಸ್ಟ್ ವೆರಿ ಸಿಂಪಲಾಗಿ ಮಾಡ್ಕೊಂಡು ತಿಂದ್ರೂ ಒಂಥರ ನೆಮ್ಮದಿಯಾಗಿರುತ್ತೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಏನೇನೆಲ್ಲ ಮಾಡ್ತೀನಿ ಆ್ಯಂಡ್ ಇವತ್ತಿನ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಏನು ಮಾಡ್ತೀನಿ ಅಂತಂದೇಳಿ ಇನ್ನೂ ಐಡಿಯಾ ಇಲ್ಲ. ಸೊ ನೋಡೋಣ ಆಮೇಲೆ ಏನು ಬರುತ್ತೆ. ಫಿಶ್ ಬರುತ್ತೋ, ಚಿಕನ್ ಬರುತ್ತೋ, ಮಟನ್ ಬರುತ್ತೋ ನೋಡೋಣ. ಸೊ ನಿಮಗೆ ತೋರಿಸ್ತೀನಿ ಯಾವುದೇ ರೆಸಿಪಿ ಮಾಡಿದ್ರು. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸೊ ಒಂದಿಷ್ಟು ಚೇಂಜಸ್ನ ಮಾಡಿದ್ದೀನಿ ನಾನು. ಸೊ ಕಿಚನ್ಗೆ ಲೈಟಿಂಗ್ಸು, ಹಾಲಲ್ಲಿ ಎಲ್ಲ ಮನಿ ಪ್ಲ್ಯಾಂಟ್ಸ್ ಎಲ್ಲ ಈ ಥರ ಹಾಕಿದ್ದೀನಿ ನಾನು. ಸೊ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಲೈಟ್ ಹಾಕಿದ್ದೀನಿ. ನಮ್ಮನೆಗೆ ಬೆಳಗ್ಗೆ ಟೈಮ್ ತುಂಬಾ ಬಿಸಿಲು ಬೀಳುತ್ತೆ. ಸೊ ಅದಕ್ಕೆ ಅಷ್ಟೊಂದು ಲೈಟ್ ಕಾಣಲ್ಲ. ಸೊ ನೈಟ್ ಮಾತ್ರ ಸಕ್ಕದಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ನೋಡಿ, ಇವಾಗ ಲೈಟ್ ಹಾಕಿದ್ದೀನಿ. ಏನೇನು ತೋರಿಸ್ಬೇಕಾ? ಮಾತಾಡು, ಹಾಯ್ ಮಾಡಿ ಮತ್ತೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಸೊ ಎಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂದರೆ ಸಿಕ್ಕಾಬಟ್ಟೆ. ನೋಡಿ, ಇದು ನಾನು ಮಿರರಿಗೆ ಈ ಥರ ಹಾಕಿದ್ದೀನಿ. ನನಗೆ ಈ ಥರ ಮಿರರಿಗೆ ಪ್ಲ್ಯಾಂಟ್ ಹಾಕಿ ಮತ್ತು ವಿಡಿಯೋಸ್ ಮಾಡಿ ರೀಲ್ಸ್ ಮಾಡೋದಂದರೆ ತುಂಬಾ ಇಷ್ಟ ನನಗೆ. ಸೊ ಅದಕ್ಕೆ ಈ ಥರ ಮಾಡಿದ್ದೀನಿ. ಆ್ಯಂಡ್ ಇದು ಅಮ್ಮು ಬರ್ಡೇಗೆ ಗಿಫ್ಟ್ ಕೊಟ್ಟಿರೋಂಥದ್ದು ಟೆಡಿ ಬೇರ್. ತುಂಬ ಚೆನ್ನಾಗಿದೆ. ಇದು ಹೆಸರು ಪಿಂಕಿ ಅಂತ. ಪಿಂಕಿ ಅಮ್ಮ, ಅದು ಹೆಸರೇನಮ್ಮ? ಫ್ರೆಂಡ್ಸ್, ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಒಂದು ವ್ಲಾಗ್ನ ನೆಕ್ಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇಂಟ್ರಡಕ್ಷನ್ ವಿಡಿಯೋನ ಫಸ್ಟೇ ಹಾಕಿಬಿಡೋಣ ಅಂತಂದೇಳಿ ನಾನು ಅದು ಸ್ನಾನ ಆಗಿದ್ಮೇಲೆ ಇಂಟ್ರೊಡಕ್ಷನ್ ವಿಡಿಯೋನ ಕೊಟ್ಟಿದ್ದು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಎಲ್ಲ ಗುಡಿಸ್ಕೊಂಡು, ನಮ್ಮ ಮನೆಯವ್ರು ಆ್ಯಕ್ಚುಲಿ ಅವರೇ ಗುಡಿಸ್ತಿರ್ತಾರೆ. ಇವಾಗ ಎಲೆಕ್ಷನ್ ಅದು ಇದು ಬ್ಯುಸಿ ಅಂತಂದೇಳಿ ಅವರು ಸ್ನಾನ ಮಾಡ್ಕೊಂಡು ಹಾಗೆ ಹೋಗೋದು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯ್ತಾ. ಸೊ ಅದಕ್ಕೆ ಏನಾದರೂ ಇವತ್ತು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತರಕಾರಿ ಎಲ್ಲ ತಂದುಕೊಟ್ಟು ಅಲ್ಲೇ ಇಟ್ಟು ಹೋಗಿದ್ದಾರೆ. ನಾನು ತೆಗ್ದಿಡ್ರಿ ಅಂತ ಹೇಳಿದ್ದೀನಿ, ಬಟ್ ಅಲ್ಲೇ ಇಟ್ಟು ಹೋಗಿದ್ದಾರೆ. ಇದೇ ಕೆಲಸ ಅಪ್ಪ ಮಕ್ಕಳದು. ಎಲ್ಲಿ ಬೇಕು ಅಲ್ಲೇ ಸಾಮಾನುಗಳು ಇಡೋದು, ಎಲ್ಲನೂ ತೆಗ್ದು ಇಡೋದ್ರಲ್ಲೇ ನನ್ನ ಟೈಮ್ ವೇಸ್ಟ್ ಆಗಿರುತ್ತೆ. ನಾನು ಯಾವಾಗ ತೆಗ್ದಿಟ್ಟಿರ್ತೀನೋ ಅದು ಒಂದು ಅರ್ಧ ಗಂಟೆ ಅಷ್ಟೇ ಆಗಿರುತ್ತೆ. ಆಮೇಲೆ ನನ್ನ ಮಕ್ಕಳು ಮತ್ತೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮತ್ತೆ ಬಿಸಾಕೋದು, ಆ ಥರ ಮಾಡೋದಾಗ್ತದೆ. ದಿನಾಲೂ ಇದೇ ಒಂದು 10 ಸರಿ ನಾನು ಕಸ ಹೊಡಿಬೇಕಾಗಿರುತ್ತೆ ನಮ್ಮ ಮನೇನ. ಅಷ್ಟು ಗಲೀಜು ಮಾಡ್ತಿರ್ತಾರೆ. ಗಲೀಜು ಮೀನ್ಸ್ ಅದು ಇದು ಸಾಮಾನುಗಳು, ಆಟಾಡೋ ಸಾಮಾನುಗಳೆಲ್ಲ ಎಲ್ಲನೂ ಈಗಲೇ ಎಲ್ಲ ಮೇಲ್ಗಡೆ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ಏನದು ಕಾರು, ಜೀಪು, ಏನೇನೋ. ಇದು ಒಂದು ದೊಡ್ಡ ಜೀಪ್ ಇದೆ. ಇದನ್ನು ಎಲ್ಲಿ ಇಡೋಕ್ಕೂ ಆಗಲ್ಲ. ಇದು ಒಂದು ಹಾಡ್ಕೊಳ್ಳಿ ಅಂತಂದೇಳಿ ಇಟ್ಟಿದ್ದೀನಿ.
ಇನ್ನೆಲ್ಲನೂ ತೆಗ್ದಿಟ್ಟಿದ್ದೀನಿ ನಾನು. ಅಷ್ಟು ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಅವೆಲ್ಲ ತೆಗ್ದು ತೆಗ್ದಿಟ್ಟಿದ್ದಂಗೆ ಅವಳು ಡ್ರಾದಲ್ಲಿ ತೆಗ್ದು ಇಟ್ಟಿರ್ತೀನ, ಆವಾಗ ಅಮ್ಮ ತೆಗ್ದು ಮತ್ತೆ ಹೊರಗಡೆ ಹಾಕಿ ಎಲ್ಲನೂ ಗಲೀಜು ಮಾಡೋದೇ ಕೆಲಸ. ಸೊ ಮನೆ ಒಂದು ನೀಟಾಗಿರೋದು ಮಕ್ಳಿಗೆ ಇಷ್ಟನೇ ಆಗಲ್ಲ ಅನಿಸುತ್ತೆ ಅಲ್ವಾ? ನಿಮ್ಮ ಮನೇಲೂ ಇದೇ ಥರನೇ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಯಾಕೋ ಒಂಥರ ತುಂಬಾ ಬೇಜಾರಾಗ್ತಾಯಿತ್ತು, ಒಂಥರ ಬೋರ್ ಅನಿಸ್ತಾಯಿತ್ತು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಇವತ್ತು ಸಂಡೇ, ಇವತ್ತಿನ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿದರೆ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ. ಬಟ್ ಇವತ್ತು ಸ್ಪೆಷಲ್ ಅಂತ ಏನೂ ಮಾಡಿಲ್ಲ. ಸೊ ನಾನು ಏನು ಮಾಡಿದೆ ಅಂತಂದೇಳಿ ನೆಕ್ಸ್ಟ್ ನೋಡ್ತಾ ಹೋಗಿ. ತುಂಬ ಏನೋ ಒಂಥರ ಬೋರಿಂಗ್ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಮನೆಯವರು ಇಲ್ಲ ಅಲ್ವಾ, ಬರೀ ಬ್ಯುಸಿ, ಬರೀ ಕೆಲಸ ಅಂತ ಇರ್ತಾರೆ. ನಮ್ಮ ಹೆಣ್ಮಕ್ಳದ್ದು ಇಷ್ಟೇ, ಮಕ್ಕಳು ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಬರೀ ಇದೇ ಆಗ್ತಾ ಇರುತ್ತೆ. ನಮಗೂ ಒಂದು ಸ್ವಲ್ಪ ಫ್ರೀ ಅಂತ ಅನ್ನೋದು ಬೇಕಾಗಿರುತ್ತೆ. ಸೊ ಅದಕ್ಕೆ ಏನೋ ಒಂಥರ ತುಂಬಾ ಬೋರ್ ಅನಿಸ್ತಿತ್ತು. ಪಾಪ ನಮ್ಮ ಮನೆಯವ್ರಿಗೂ ಅನ್ನಿಸ್ತಾ ಇರ್ತೈತೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಟೈಮ್ ನಾನು ನಿನ್ನ ನೆನೆಸ್ಕೊತೀನಿ ಶೋ ಅಂತ ಹೇಳ್ತಿರ್ತಾರೆ. ಎಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಇಲ್ಲ, ಅವರು ನೆನೆಸ್ಕೊತಾ ಇರ್ತಾರೆ, ಅವರು ನನ್ನ ಬಿಟ್ಟು ಜಾಸ್ತಿ ಇರಲ್ಲ. ಸೊ ಅದನ್ನೇ ಕೆಲವು ಜನಗಳಿಗೆ ಇಬ್ಬರು ಚೆನ್ನಾಗಿರೋದು ನೋಡಿ ಕೆಲವು ಜನಗಳು ಹೊಟ್ಟೆ ಕೂಡ ಉರ್ಕೋತಾರೆ. ಯಾವುದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತಂದೇಳಿ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನಾನು ರಾತ್ರಿ ಅಮ್ಮನ ಮನೆಯಿಂದ ಬಂದಾಗ ನಾನು ಡೋರಿಂದು ಕೀ ತೆಗ್ದಿದ್ದೀನಲ್ವ, ರಾತ್ರಿ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ, ಕೀ ಡೋರಲ್ಲೇ ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಸೊ ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ಅದು ಅಲ್ಲೇ ಐತೆ ಕೀ. ಯಪ್ಪ, ಅವಾಗ ಅವ್ರ ಅಪ್ಪು ಏನಾದರೂ ನೋಡಿಬಿಟ್ಟಿದ್ರೆ ಬೈತಾರೆ ಅಂತಂದೇಳಿ ಬೇಗ ತೆಗ್ದು, ಅವರು ಮುಖ ತೊಳೆಯೋಕ್ಕೆ ಏನೋ ಹೋಗಿದ್ರು, ನಾನು ಬೇಗ ತೆಗೆದು ಇಟ್ಟೆ. ಆ್ಯಂಡ್ ಇಲ್ಲಿ ಎಲ್ಲ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದೆ, ಆರ್ಟಿಫಿಷಿಯಲ್ ಎಲ್ಲ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಈ ಥರ ಗ್ರೀನರಿ ಇದ್ದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಿನ್ನೆ ಸಂಜೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಕೊಡ್ಕೊಂಡು ನೀರೆಲ್ಲ ಬಿಟ್ಟು ಎಲ್ಲ ಒರೆಸ್ಕೊಂಡಿದ್ದೀನಿ. ಸೊ ಇವಳು ಗೊಂಬೆ ಆಟ ಆಡ್ತಾಯಿದ್ದು. ಚೆನ್ನಾಗೆ ಇವಳು ನನ್ನ ಜೊತೆಗಿದ್ದರೆ ಏನು ಟೈಮ್ ಪಾಸ್ ಮಾಡೋದೇ ಗೊತ್ತಾಗಲ್ಲ. ಅವಳು ಇತ್ತೀಚೆಗಂತೂ ಎಲ್ಲನೂ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಎಷ್ಟು ಮಾತಾಡ್ತಾಳೆ ಅಂತ ಅಂದರೆ, ಅವ್ರ ಅಣ್ಣನಕ್ಕಿಂತ ಎಷ್ಟು ಸ್ವಚ್ಛವಾಗಿ ಕನ್ನಡನ ಮಾತಾಡ್ತಿದ್ದಾಳೆ ಅಂದರೆ ನಿಜವಾಗ್ಲೂ. ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ನಾನು ಫುಲ್ಲು ವ್ಲಾಗ್ ಅವಳದೇ ಮಾಡ್ತೀನಿ. ಬೆಳಗಿಂದ ರಾತ್ರಿವರೆಗೂ ಅವಳು ಏನು ಮಾಡ್ತಾಳೆ ಅಂತಂದೇಳಿ ತುಂಬ ಜನ ಅಮ್ಮನ ಇಷ್ಟಪಡ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ಸ್ಟಾದಲ್ಲೆಲ್ಲ ಅಮ್ಮ ಫೋಟೋ ಕಳಿಸಿ ಯಾಕೆ ವಿಡಿಯೋಸ್ ಎಲ್ಲ ಮಾಡ್ತಾಯಿಲ್ಲ ಅಂತಂದೇಳಿ DM ಮಾಡ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ನಾನು ವ್ಲಾಗ್ ಮೂಲಕ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ. ಅವಳಿಗೆ ಚಿತ್ರಾನ್ನ ಬೇಕು ಅಂತ ಕೇಳಿದ್ದಕ್ಕೆ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಲೆಮನ್ ಹಾಕಿ ಮಾಡೋಣ ಅಂದ್ಕೊಂಡೆ, ಬಟ್ ಲೆಮನ್ ರೈಸ್ ಥರ ಮಾಡೋಣ ಅಂದ್ಕೊಂಡೆ, ಬಟ್ ಲೆಮನ್ ಇದ್ದಿದ್ದಿಲ್ಲ. ಸೊ ಟೊಮ್ಯಾಟೊನೂ ಹಾಕಿದೆ ನಾನು. ಅಮ್ಮಗೆ ಚಿತ್ರಾನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ. ಮೈಯೂನು ಅಷ್ಟೇ, ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಖಾರ ಕಡಿಮೆ ಇರಬೇಕು. ಸೊ ಅವ್ರು ತಿಂತಾರೆ ಅನ್ನೋದಕ್ಕೋಸ್ಕರ ನಾನು 2 ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಸೊ ನಾವು 3 ಜನ ಇರೋದ್ರಿಂದ 2 ಮೆಣಸಿಕಾಯಿ. ನಾನು ಜಾಸ್ತಿ ಹಸಿಮೆಣ್ಸಿಕಾಯಿ ಖಾರ ತಿನ್ನಲ್ಲ, ಖಾರ ಪುಡಿ ಖಾರ ನಾನು ಚೆನ್ನಾಗಿ ತಿಂತೀನಿ. ಎಷ್ಟಿದ್ರೂ ನನಗೇನು ಖಾರ ಅನಿಸಲ್ಲ. ಸೊ ಹಸಿಮೆಣ್ಸಿಕಾಯಿ ಖಾರ ಸ್ವಲ್ಪ ನಮ್ಮ ಹೊಟ್ಟೆಗೆ ಆಪೋಸಿಟ್ ಅದು. ಸೊ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನಾನು ಚಿತ್ರಾನ್ನ ಎಲ್ಲ. ಇನ್ನೊಂದು ಯೂಟ್ಯೂಬ್ ಜರ್ನಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಯೂಟ್ಯೂಬ್ ಜರ್ನಿ ನಂದು. ನಾನು ಟ್ರೈ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ. ನನ್ನ ಮೈಂಡ್ ತುಂಬಾ ನೆಗೆಟಿವ್ ಯೋಚನೆ ಮಾಡ್ತಾಯಿದೆ. ನೆಗೆಟಿವ್ ಅನ್ನೋದಕ್ಕಿಂತ ಯೋಚನೆ ಮಾಡಲ್ಲ ನಾನು, ಆಲ್ಮೋಸ್ಟ್ ನಾನು ನೆಗೆಟಿವ್ ಥಿಂಕೇ ಮಾಡಲ್ಲ. ಬಟ್ ನೆಗ್ಲಿಜೆನ್ಸಿ ಅಂತ ಅನ್ಬೋದು. ಅದಕ್ಕೆ ನೆಗ್ಲಿಜೆನ್ಸಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಕಡೆ. ಸೊ ನನಗೆ ಸಿಕ್ಕಾಪಟ್ಟೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ನನ್ನ ಪ್ರೊಫೆಷ್ನಲ್ ಕಡೆ ನಾನು ಗಮನ ಕೊಡ್ತಾಯಿಲ್ಲ. ಸೊ ಯಾಕೆ ಅಂತಂದರೆ, ಒಂದು ದಿನ ನಮ್ಮ ಮನೆಯಲ್ಲಿ ಸಿಲಿಂಡ್ರು ಖಾಲಿ ಆಯಿತು. ಅವತ್ತು ನನಗೆ ಲೈಫ್ ಏನು ಅಂತಂದೇಳಿ ನನಗೆ ಗೊತ್ತಾಯಿತು. ಒಂದು ದಿನ ಖಾಲಿ ಆಗಿದ್ದು, ಅದು 1 ವೀಕ್ವರೆಗೂ ಸಿಲಿಂಡರ್ ಸಿಗಲೇ ಇಲ್ಲ ಫ್ರೆಂಡ್ಸ್. ಎಷ್ಟು ಕಷ್ಟ ಅಂತಂದೇಳಿ ನಿಮಗೆ ಗೊತ್ತಲ್ವಾ. ಸಿಲಿಂಡ್ರು 3,000 ಕೊಡ್ತೀವಂತ ಅಂದ್ರೂ ನಮಗೆ ಸಿಲಿಂಡ್ರು ಸಿಕ್ಕಲಿಲ್ಲ. ಸೊ ಆವಾಗ ನಾನು ಕರೆಂಟಿಂದ ಒಲೆ ಬರುತ್ತಲ್ಲ, ಪಿಜ್ಜಾನೋ ಪ್ರೆಸ್ಟೀಜೋ ಯಾವುದೋ ಒಂದು ಹಳೆಯದು ಅವಾಗಿಂದಿತ್ತು, ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದರು. ಸೊ ಅದನ್ನು
ಯೂಸ್ ಮಾಡ್ಕೊತಾ ಇದ್ದೆ. ಬಟ್ ಆದರೆ ನಮಗೆ ಬೇಕಾಗಿರೋವಂಥದ್ದನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗ್ತಾಯಿದ್ದಿದ್ದಿಲ್ಲ. ಬಟ್ ಆನ್ ದ ಸ್ಪಾಟ್ ನನ್ನ ಮಕ್ಕಳಿಗಂತೂ ಏನೂ ಮುದ್ದೆ ಮಾಡೋಕ್ಕಾಗ್ತಿದ್ದಿಲ್ಲ ಅದರಲ್ಲಿ. ಅಂದರೆ ಇದೇ ಥರದ್ದು ಪಾತ್ರೆ ಅಷ್ಟೇ ಕುತ್ಕೊಳ್ಳೋದು. ಅಂದರೆ ಇದು ಒಂದು ಬಾಳಿ ತೋರಿಸ್ತಾ ಇದ್ದೀನಲ್ಲ, ಒಗ್ಗರಣೆ ಹಾಕ್ತಿದ್ದೀನಲ್ಲ, ಇದು ಒಂದು, ಮತ್ತು ಇನ್ನೊಂದು ಸ್ಟೀಲಿನ ಪಾತ್ರೆ ಅಷ್ಟೇ ಕುತ್ಕೊತಾ ಇದ್ದಿದ್ದು. ಬೇರೆ ಯಾವ್ದು ಕುತ್ಕೊಂಡ್ರೂ ಅದು ತಗೋತಾ ಇರಲಿಲ್ಲ. ಸೊ ಅದಕ್ಕೆ ತುಂಬಾ ಆವಾಗ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಇಂಥ ಪರಿಸ್ಥಿತಿ ಬರುತ್ತೆ ಜೀವನದಲ್ಲಿ. ಎಲ್ಲನೂ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಹೆಣ್ಮಕ್ಳು ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನ್ನ ಮೇಲೆ ನನಗೆ ತುಂಬಾ ಪ್ರೌಡ್ ಇದೆ. ತುಂಬ ಅಂದರೆ ರೆಸ್ಪೆಕ್ಟ್ ಕೊಡ್ತೀನಿ ನಾನು. ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇದೆ. ಯಾಕೆ ಅಂತಂದರೆ ಹೆಂಗಿದ್ರೂ ಎಲ್ಲೋದ್ರೂ ನನ್ನ ಜೀವನ ಮಾಡ್ತೀನಿ ಅನ್ನೋ ಒಂದು ರೆಸ್ಪೆಕ್ಟ್ ಇದೆ. ಸೊ ನನಗೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಹೇಳ್ಕೊತೀನಿ. ನಾನೇ ಸೆಲ್ಫ್ ಥ್ಯಾಂಕ್ಫುಲ್ ಹೇಳ್ತೀನಿ, ಸೆಲ್ಫ್ ಗ್ರ್ಯಾಟಿಟ್ಯೂಡ್ ಹೇಳ್ಕೊತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಜವಾಗ್ಲೂ ನನಗೆ ಆವಾಗ ಗೊತ್ತಾಯಿತು ಲೈಫ್ ಹೆಂಗೆ ಬರುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾವೆಲ್ಲದಕ್ಕೂ ಅನುಸರಿಸ್ಕೊಂಡು ಎಲ್ಲನೂ ಮೇಂಟೈನ್ ಮಾಡ್ಕೋತಾ ಹೋಗಬೇಕು. ಸೊ ಇವತ್ತು ನಮ್ಮ ಮನೆಯವರು ಫಿಶ್ ತೊಗೊಂಬಂದು ಕೊಟ್ಟಿದ್ರು. ಸೊ ಫಿಶ್ನ ಸಾಂಬಾರು ಮಾಡೋಣ ಅಂತಂದೇಳಿ ನಮ್ಮ ಮಮ್ಮಿನೂ ನಮ್ಮ ಪಪ್ಪನೂ ಅವರಿಗೆಲ್ಲರನ್ನೂ ಕರೆದಿದ್ದೆ ನಾನು. ನಮ್ಮ ಪಪ್ಪ ಆ್ಯಕ್ಚುಲಿ ಬಾಂಗ್ಡಾ ಫಿಶ್ ತೊಗೊಂಡು ಬಂದರು, ನಾನು ಗೌರಿ ಫಿಶ್ ತರಿಸಿದ್ದೆ. ಸೊ ಬಾಂಗ್ಡಾ ಫಿಶ್ ತಂದು ಕೊಟ್ಟಿದ್ರು ಅಂತಂದೇಳಿ ಅದನ್ನು ಫ್ರೈಗೆ ಹಿಡ್ಕೊಂಡು ಗೌರಿ ಫಿಶ್ ಮಾತ್ರ ನನಗೆ ಗೌರಿ ಫಿಶ್ ಸಾಂಬಾರು ಮತ್ತು ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಪಲ್ಯ ಕೂಡ ಮಾಡ್ತಾರೆ ಅಮ್ಮ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಮಧ್ಯಾಹ್ನನೇ ಮಾಡಿಕೊಟ್ಟರು ನೋಡಿ. ಇದೆ ಸಕ್ಕತ್ತಾಗಿರುತ್ತೆ. ಇದು ಆ್ಯಕ್ಚುಲಿ ಧಾರವಾಡ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನನಗೆ ನೆಕ್ಸ್ಟು ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮ್ಮ ತಮ್ಮನ ಬರ್ಡೇ ಇತ್ತು ಅವತ್ತಿನ ದಿವಸ. ನನಗೆ ಅದನ್ನು ವ್ಲಾಗ್ ಮಾಡಲಿಕ್ಕೆ ನನಗೆ ತಲೆಯಲ್ಲಿ ಬರಲಿಲ್ಲ. ಸೊ ನಾನು ಹೇಳಿದ್ನಲ್ಲ ನನಗೆ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಾಯಿದೆ ಯೂಟ್ಯೂಬ್ ಕಡೆ ಅಂತಂದೇಳಿ. ಸೊ ಓಕೆ, ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೊಂದು ಮರು ಅಂತ ಬರ್ತಾಯಿದೆ. ಈಗ ನೆಗ್ಲಿಜೆನ್ಸಿ ಆದರೆ ಮಾತ್ರ ಅದ್ರ ಕಡೆ ಗಮನ ಕೊಡೋಕ್ಕಾಗಲ್ಲ, ಅದು ನೆನಪು ಕೂಡ ಆಗಲ್ಲ. ಸೊ ಮರವು ಬಂದುಬಿಡುತ್ತೆ ಆ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ನನಗೂ ಇದು ಅದೇ ಥರನೇ ಆಗ್ತಾಯಿದೆ. ಸೊ ಅದಕ್ಕೆ ನೆಕ್ಸ್ಟ್ ಡೇ ನಾನು ಎಕ್ಸಿಬಿಷನ್ಗೆ ಹೋದಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ದಾವಣಗೆರೆಯಲ್ಲಿ DJ ಅಮ್ಯೂಸ್ಮೆಂಟ್ ಅಂತಂದೇಳಿ ಟೈಟಾನಿಕ್ ಥೀಮಲ್ಲಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಹೋಗಿದ್ದಕ್ಕೂ ಸಾರ್ಥಕ ಆಯಿತು. 100 ರೂಪಾಯಿ ಟಿಕೆಟ್ ಅನಿಸುತ್ತೆ ಒಬ್ಬೊಬ್ಬರಿಗೆ. ಸೊ ನನ್ನ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಇಬ್ಬರಿಗೂ ಎಲ್ಲೂ ಹೊರಗಡೆ ಕರ್ಕೊಂಡೋಗಿದ್ದಾರೆ. ನನ್ನ ಹಸ್ಬೆಂಡ್ ಅಂತೂ ಅದು ಕರ್ಕೊಂಡೇ ಹೋಗಲ್ಲ. ಯಾವಾಗಾದರೂ ಫ್ರೀ ಇದ್ದರೆ ಮಾತ್ರ. ಅವ್ರು ಇವಾಗ ಫ್ರೀ ಇಲ್ವಲ್ಲ. ಸೊ ಅದಕ್ಕೆ ನಮ್ಮ ಪಪ್ಪ, ನಾನು, ಅಮ್ಮ ಹೋಗಿದ್ವಿ. ಸೊ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ನೀವೇ. ಇದು ಒಳಗಡೆ ಎಂಟ್ರೆನ್ಸು. ಟೈಟಾನಿಕ್ ಫಿಲ್ಮ್ ಇದೆ ಅಂತೆ. ಬಟ್ ನಂಗೆ ನಿಜವಾಗ್ಲೂ ಐಡಿಯಾನೇ ಇದ್ದಿಲ್ಲ ಟೈಟಾನಿಕ್ ಫಿಲಮ್ ಇದೆ ಅಂತಂದೇಳಿ. ಸೊ ಎಲ್ಲರೂ ಹೇಳ್ತಾಯಿದ್ರು ಟೈಟಾನಿಕ್ ಥೀಮಲ್ಲಿ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ನಮ್ಮ ಮಮ್ಮಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತು, ಇಲ್ಲ ತುಂಬಾ ಚೆನ್ನಾಗಿದೆ, ಇವರೇ ಅದರಲ್ಲಿ ರಾಣಿ ಹೀರೋಯಿನು, ಈ ಅಜ್ಜಿ ನನಗೆ ತುಂಬ ಇಷ್ಟ, ಟೈಟಾನಿಕ್ ಫಿಲಮಲ್ಲಿ ಇದ್ದಾರೆ ಅಂತಂದೇಳಿ ನಮ್ಮ ಮಮ್ಮಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾವು ಅವಾಗ ಚಿಕ್ಕವರಿದ್ದಾಗೆ ನಮ್ಮ ಅಪ್ಪಾಜಿ ಜೊತೆ ಹೋಗಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು ಫಿಲಮ್, ನೀನೊಂದ್ಸರಿ ನೋಡಬೇಕು ಅಂತ ಹೇಳ್ತಾಯಿದ್ರು ಅಮ್ಮ. ಹೌದಾ ಅಂತಂದೇಳಿ ನನಗೆ ಅವಾಗ ಗೊತ್ತಾಗಿದ್ದು ಫಿಲಮ್ ಇದೆ ಈ ಥರ ಆ ಥೀಮಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಅವಾಗ ಗೊತ್ತಾಯಿತು, ನನಗೆ ಐಡಿಯಾ ಬಂತು. ಸೊ ಒಳಗಡೆ ಹೋಗುವಾಗ ಅಮ್ಮು ಫುಲ್ ಎಂಜಾಯ್ ಮಾಡ್ಕೊತಾ ಇದ್ದಾರೆ. ನನ್ನ ಮಕ್ಕಳು ಇನ್ನೊಂದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೋದರೆ ಅದು ಕೊಡಿಸು ಅಮ್ಮ, ಇದು ಕೊಡಿಸಮ್ಮ ಅಂತಂದೇಳಿ ಯಾವುದೇ ಕಾರಣಕ್ಕೂ ಹಠ ಮಾಡೋದಿಲ್ಲ. ಎಷ್ಟು ಒಳ್ಳೆ ಮಕ್ಕಳು ಅಂತ ಅಂದರೆ ಈ ಥರ ಮಕ್ಕಳು ಯಾರಿಗೂ ಸಿಗೋದಿಲ್ಲ. ನಿಜವಾಗ್ಲೂ ಐ ಆಮ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೂ ಹಠ ಮಾಡಲ್ಲ ಫ್ರೆಂಡ್ಸ್. ನಾನು ಏನು ಕೊಡಿಸ್ತೀನೋ ಅದನ್ನು ಇಷ್ಟಪಟ್ಟು ತುಂಬಾ ಖುಷಿಯಾಗಿ ಅವರು ತಿಂತಾರೆ. ನಾನು ಮುಂಚೆಯಿಂದನೂ ಅಷ್ಟೇ, ಚಿಕ್ಕವರಿದ್ದಾಗಿಂದನೂ ಅವರು ಏನೂ ಹಠ ಮಾಡಲ್ಲ. ನಮ್ಮ ಪಪ್ಪನ ಹತ್ರ ಏನಾದರೂ ನಮ್ಮ ಅಯ್ಯೋ ಸ್ವಲ್ಪ ಆಟ ಆಡಿಸ್ಲಿಕ್ಕೆ ಈ ಥರ ಎಕ್ಸಿಬಿಷನ್ಗೆ ಹೋದಾಗ ಏನಾದ್ರು ಆಟ ಆಡಬೇಕು ಅಂತಂದೇಳಿ ಅವ್ರ ಹತ್ರ ಆಟ ಮಾಡ್ತಾನೆ. ಬಟ್ ಆದರೆ ನನ್ನ ಹತ್ರ ಯಾವತ್ತೂ ಒಂದು ಪಾಯಿಂಟು ಕೂಡ ತೋರಿಸ್ಕೊಂಡಿಲ್ಲ ಅವನು. ನಮ್ಮ ಅಮ್ಮ ಆದರೂ ಅಷ್ಟೇ, ಮಯ್ಯೋ ಇಬ್ಬರೂ ಅಷ್ಟೇ, ಯಾವತ್ತೂ ನನ್ನ ಹತ್ರ ಹಠ ಮಾಡಿಲ್ಲ. ಸೊ ಅವರಿಗಂತಲೇ ನಾನು ಏನು ಕೊಡಿಸ್ಬೇಕು ಅಂತಂದೇಳಿ ನಾನು ಡಿಸೈಡ್ ಆಗಿರ್ತೀನಿ. ಸೊ ಅದನ್ನೇ ಕೊಡಿಸ್ತೀನಿ ನಾನು. ಅವರಿಗೆ ಅವ್ರು ಇಷ್ಟಪಟ್ಟಿದ್ದು ಏನು ಅಂತಂದೇಳಿ ನಾನು ಅರ್ಥ ಮಾಡ್ಕೊಂಡಿರ್ತೀನಲ್ವ. ಸೊ ಅದನ್ನು ನಾನು ಅವ್ರಿಗೆ ಕೊಡಿಸ್ತೀನಿ. ಆವಾಗ ಅವರು ತುಂಬಾ ಖುಷಿ ಪಡ್ತಾರೆ. ಸೊ ನಾನಲ್ಲಿ ಒಂದಿಷ್ಟು ಅಮ್ಮಗೆ ಕ್ಲಿಪ್ಸ್ಗಳನ್ನು ತೊಗೊಂಡೆ. ಅವಳಿಗೆ ಇವಾಗ ಕೂದಲು ಜಾಸ್ತಿ ಬರ್ತಾಯಿದ್ದಲ್ಲ, ಕ್ಲಿಪ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ ಕ್ಲಿಪ್ ಕಲೆಕ್ಷನ್ಸ್ ಎಲ್ಲನೂ ಕಿತ್ತು ಬಿಸಾಕ್ತಾಳೆ ಹಾಕಿದ್ದನ್ನೆಲ್ಲ ಅಂತಂದೇಳಿ. ಸೊ ಸ್ವಲ್ಪ ಚೆನ್ನಾಗಿರೋದನ್ನ ಸ್ವಲ್ಪ ತೊಗೊಳ್ಳೋಣ ಅಂತಂದೇಳಿ ಒಂದು 3-4 ತೊಗೊಂಡಿದ್ದೆ. ಸೊ ಅದನ್ನು ತೊಗೊಂಡು
ಒಂದಿಷ್ಟು ಹ್ಯಾಂಡ್ ಬ್ಯಾಗ್ಸ್ನ ನೋಡಿದೆ ಫ್ರೆಂಡ್, ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ತೊಗೊಳ್ಳಿಕ್ಕೆ. ಇನ್ನೂ ನೋಡೋಣ, ನೆಕ್ಸ್ಟ್ ಮತ್ತೆ ಬರೋಣ ನಮ್ಮ ಮನೆಯವ್ರ ಜೊತೆ ಅಪ್ಪು ಜೊತೆ ಅಂತಂದೇಳಿ ನಾನು ಸುಮ್ಮನೆ ಹಂಗೆ ವಾಪಸ್ ಬಂದೆ. ನಾನು ಅಲ್ಲಿ ತೊಗೊಳ್ಳೋ ಅಷ್ಟರಲ್ಲಿ ನಮ್ಮ ಏನು ಇಬ್ಬರೂ, ಅಮ್ಮನು ಮತ್ತು ಮಯ್ಯೂ ಇಬ್ಬರೂ ಆಟ ಆಡ್ತಾಯಿದ್ರು ಆಲ್ರೆಡಿ. ಸೊ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು, ಮತ್ತು ನಮ್ಮ ತಮ್ಮ ಮತ್ತು ದೊಡ್ಡಮ್ಮ ಬಂದಿದ್ದರು. ಸೊ ಅವರಿಗೂ ಸ್ವಲ್ಪ ಆಲೂ ಟ್ವಿಸ್ಟರ್ ಅದನ್ನೆಲ್ಲ ತಿಂದ್ಕೊಂಡು ಅಲ್ಲಿ ಮತ್ತು ಸೇವ್ ಪುರಿ ಮಾಡಿದರು. ಒಂದು ಚೂರು ಚೆನ್ನಾಗಿದ್ದಿಲ್ಲ ಫ್ರೆಂಡ್ಸ್ ಸೇವ್ ಪುರಿ ಅಂತ. ನಾನು ತಿನ್ನುವಂಥ ಸೇವ್ ಪುರಿನೇ ಬೇರೆ. ನನಗೆ ಎಷ್ಟಿಷ್ಟ ಗೊತ್ತಾ ಸೇವ್ ಪುರಿ ಅಂತ ಅಂದರೆ, ಅಲ್ಲಿ ನಾನು ಸಿಕ್ಕಾಪಟ್ಟೆ ಏನು ಫ್ರಾಡ್ ಅಂತಲೇ ಅನ್ನಿಸ್ತು. ಅದು ಒಂದಕ್ಕೆ 80 ರೂಪಾಯಿ ತೊಗೊಂಡ್ರು ಅವರು. ಎಷ್ಟು ನನಗೆ ಸಿಟ್ಟು ಬಂದುಬಿಟ್ಟಿತ್ತು ಗೊತ್ತಾ. ಫಸ್ಟು 50 ರೂಪಾಯಿ ಅಂತಂದೇಳಿ ನನ್ನ ಕಡೆ ದುಡ್ಡು ಇಸ್ಕೊಂಡು ಹೇಳಿದರು. ಆಮೇಲೆ ಮತ್ತೆ ಇಲ್ಲ ಮೇಡಮ್ ಇದು 80 ರೂಪಾಯಿ, ಅವ್ರಿಗೆ ಗೊತ್ತಿಲ್ಲ, ಹೊಸ್ದಾಗಿ ಟಿಕೆಟ್ ಕೊಡೋರು ಬಂದಿದ್ದಾರೆ ಹಂಗೆ ಹಿಂಗೆ ಅಂತಂದರೆ, ನನಗೆ ಗೊತ್ತಿಲ್ಲ, ನೀವು 50 ರೂಪಾಯಿ ಅಂತ ಹೇಳಿದ್ದಕ್ಕೆ ನಾನು ತೊಗೊಂಡಿದ್ದೆ, ಇಲ್ಲ ಅಂತಂದರೆ ನಾನು ವಾಪಸ್ ಇಸ್ಕೊತೀನಿ, ನಂಗೆ ಬೇಡ ಅಂತಂದೇಳಿ ನಾನಂದೆ. ಆವಾಗ ಓಕೆ ಅಂತಂದೇಳಿ ಕೊಟ್ಟರು. ನಾನು ನೋಡ್ತೀನಿ ಒಂದೊಂದು ಪೂರಿ ಹಿಟ್ಟು, ಅದಕ್ಕೆ ಸ್ವಲ್ಪ ಆಲೂ ಸ್ಟಫ್ ಹಾಕಿ ಮೇಲ್ಗಡೆ ಸಣ್ಣ ಖಾರ ಉದುರಿಸಿದ್ದಾರೆ ಅಷ್ಟೇ. ಮತ್ತೇನು ಗ್ರೇವಿ ಅದೆಲ್ಲ ಏನೂ ಹಾಕೋದೇ ಇಲ್ಲ. ಒಂದಿಷ್ಟು ಶೇವ್ ಪುರಿ ಅಂತ ಅನ್ನಿಸ್ತಾನೆ ಇದ್ದಿದ್ದಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಸೊ ನೀವೇನಾದರೂ ಹೋದಾಗ ಅಲ್ಲಿ ಯಾರಾದರೂ ಕ್ಲಾಸ್ ತೊಗೊಳ್ಳೇಬೇಕು. ನಾನು ಕ್ಲಾಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ 50 ರೂಪಾಯಿ ಕೊಟ್ಟಿದ್ದಲ್ಲ, 80 ರೂಪಾಯಿ ಇರೋದು 50 ರೂಪಾಯಿ ಕೊಟ್ಟಿದ್ದಲ್ಲ ಅಂತಂದೇಳಿ ನಾನು ಸುಮ್ಮನೆ ತಿಂದ್ಕೊಂಡೆ. ನಾನು ಒಂದು, ನಮ್ಮ ತಮ್ಮ ಒಂದು, ಆ ಥರ ಶೇರ್ ಮಾಡ್ಕೊತ ತಿಂದ್ವಿ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತಂದೇಳಿ ಅಂದ್ಕೊಂಡ್ವಿ. ಬಟ್ ನಮ್ಮ ಅಯ್ಯುಗೆ ಸಿಕ್ಕಾಪಟ್ಟೆ ಇಷ್ಟ ಐಸ್ ಕ್ರೀಮ್ ಅಂತ ಅಂದರೆ, ನಾವು ಅಮ್ಮಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಪಪ್ಪ ಐಸ್ಲ್ಯಾಂಡ್ಗೆ ಹೋಗೋಣ ಅಂತಂದೇಳಿ ಐಸ್ಲ್ಯಾಂಡಿಗೆ ಬಂದ್ವಿ. ಸೊ ಅವನು ನೋಡಿ ಹೆಂಗೆ ತಿಂತಿದ್ದಾನೆ ಅಂತಂದರೆ, ಅವು ಎಷ್ಟು ದೊಡ್ಡವ್ರ ಥರ ಮಾಡ್ತಾರೆ. ನಮ್ಮ ಪಪ್ಪ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಅವನಿಗೆ. ತುಂಬ ಸಂಸ್ಕೃತಿ, ತುಂಬಾ ಡಿಸಿಪ್ಲಿನ್ನ ಕಲಿಸ್ಕೊಟ್ಟಿದ್ದಾರೆ ಅವನಿಗೆ. ಯಾವ ರೀತಿ ಯಾಕೆಂದರೆ ನಾನು ಅದೇ ಥರನೇ ಬೆಳೆದಿರೋದು, ಅವ್ರು ನನಗೆ ಅದೇ ಥರನೇ ಹೇಳ್ಕೊಟ್ಟಿದ್ದು. ಸೊ ನೋಡ್ತಾ ಇದ್ದೀರಲ್ಲ, ಇದು ನಾವು ಆರ್ಡರ್ ಮಾಡಿದ್ದು ಗಡ್ಬೈಟ್ ಐಸ್ ಕ್ರೀಮು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ನಾನು ಇಲ್ಲಿಗೆ ಇದು 3ನೇ ಸರಿ ಅಂತ ಅನಿಸುತ್ತೆ, 3rd ಟೈಮ್ ಬರ್ತಾ ಇರೋದು. ಸೊ ನೈಟ್ ಟೈಮ್ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಸೊ ನಾನು ತಿಂತಾಯಿದ್ದೆ, ಒಂದೇ ಸರಿಗೆ ಜಾಸ್ತಿ ಬಾರಿ ಹಿಡ್ಕೊಂಬಿಟ್ಟೆ, ಫುಲ್ ಹಲ್ಲೆಲ್ಲ ಚುಳ್ಳು ಅಂದ್ಬಿಡ್ತು. ಸೊ ಅಮ್ಮಯ್ಯೂ ಇದನ್ನೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊತ ತಿಂತಾಯಿದ್ದ. ನಾನು ವಿಡಿಯೋ ಮಾಡ್ತಿದ್ದೆ, ಆವಾಗ ಅವ್ರ ತಾತ ನೋಡಲಿ ಅಮ್ಮ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದೆ ಅಂತಂದೇಳಿ. ತುಂಬಾ ಒಂಥರ ಮೆಚೂರ್ಡ್ ಮೈಂಡ್ ಇರೋದು ಅವನಿಗೆ, ಎಲ್ಲನೂ ಅರ್ಥ ಮಾಡ್ಕೊತಾನೆ. ಅದು ಒಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವನಲ್ಲಿ. ಎಲ್ಲನೂ ನಮ್ಮ ಪಪ್ಪನೇ ಹೇಳ್ಕೊಟ್ಟಿರೋದು. ನಾನು ಅವ್ರು ಹೇಳ್ಕೊಟ್ಟಿರೋಂಥ ದಾರಿಯಲ್ಲೇ ಬಂದಿದ್ದು. ಬಟ್ ಏನು ಕಾಲೇಜ್ ಆಗಿದ್ಮೇಲೆ ಸ್ವಲ್ಪ ನಂದು ಅಪ್ಪನ ಸಲಿಗೆ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳಿಗೆ, ಸೊ ಅದು ನನಗೆ ಜಾಸ್ತಿ ಆಯಿತು. ಒಂದು ಸರಿ ನಾನು ನನ್ನ ಲೈಫ್ ಸ್ಟೋರಿನ ನಾನೆಲ್ಲ ಹಂಚ್ಕೋತೀನಿ. ನನ್ನ ಮಾನಿಟೈಸೇಷನ್ ಎಲ್ಲ ಆನ್ ಆಗಿದ್ಮೇಲೆ ಅದೆಲ್ಲ ನಾನು ಹೇಳ್ತೀನಿ. ಮ್ಯಾರೇಜ್ ಸ್ಟೋರಿ, ಲೈಫ್ ಸ್ಟೋರಿ ಎಲ್ಲನೂ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಅಲ್ಲಿಂದ ಐಸ್ ಕ್ರೀಮ್ ತಿಂದ್ಕೊಂಡು ನಾನು ಅಮ್ಮರ ಮನೆಗೆ ಬಂದೆ. ಸೊ ಚಪಾತಿ, ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ. ಸೊ ಅದನ್ನು ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನನಗೆ ಆ ಪಲ್ಯ ಅಂದರೆ. ಸೊ ಊಟ ಮುಗಿಸ್ಕೊಂಡು ನನ್ನ ತಮ್ಮಂಗೆ ಬರುವಾಗ ವಾಚ್ನ ತೊಗೊಂಡ್ಬಂದಿದ್ದೆ, ಸೊನಾಟ ವಾಚ್ನ ತೊಗೊಂಡ್ಬಂದಿದ್ದೆ. ಅವನು ಯಾವಾಗ ಮೊನ್ನೆ ಯುಗಾದಿ ಹಬ್ಬ ದಿವಸ ಡ್ರೆಸ್ ತೊಗೊಂಡು ಬರೋಕ್ಕೆ ಹೋಗಿದ್ದಾಗ ಅವನು ಅಲ್ಲಿ ವಾಚ್ ಇತ್ತು, ಅದು ಅನ್ಬ್ರ್ಯಾಂಡೆಡ್ ವಾಚ್ ಆಗಿರೋದ್ರಿಂದ ನನಗೆ ಕೊಡಿಸ್ಲಿಕ್ಕೆ ಇಷ್ಟ ಆಗಲಿಲ್ಲ. ಸೊ ನಾನೇನೇ ಬ್ರ್ಯಾಂಡೆಡೇ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಅವನು ಅದಕ್ಕೆ ಇವಾಗ ನನ್ನ ಹತ್ರ ದುಡ್ಡು ಇತ್ತು ಅಂತಂದೇಳಿ ಮೊನ್ನೆ ನಾನು ಅವ್ನ ಬರ್ಡೇಗೆ ಕೊಡಿಸ್ಬೇಕಿತ್ತು, ಬಟ್ ಆದರೆ ಆಗಲಿಲ್ಲ. ನಾನು ಅವತ್ತು ಹೊರಗಡೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಹೋಗಿರೋದ್ರಿಂದ ತೊಗೊಂಡೇ ಬಂದುಬಿಡೋಣ ಅಂತಂದೇಳಿ ತೊಗೊಂಡು ಬರ್ತಾಯಿದ್ದೀನಿ. ಸೊ ತುಂಬಾ ಖುಷಿಪಟ್ಟ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಹೇಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇಷ್ಟ ಫ್ರೆಂಡ್ಸ್, ಇನ್ನವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಕೀಪ್ ಸಪೋರ್ಟಿಂಗ್. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ರಿಗೂ ಶೇರ್ ಮಾಡಿ. ಎಸ್, ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್.